ಬ್ಯಾಕ್ ಟು ದ ಫಾರ್ಮರ್ಸ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇ ಟಾಪಿಕ್ ಈಸ್ ಇಂಟ್ರಡಕ್ಷನ್ ಟು ದ ಅಕೌಂಟಿಂಗ್. ಮೊದಲು ಅಕೌಂಟಿಂಗ್ ಮೀನಿಂಗನ್ನು ತಿಳಿದುಕೊಳ್ಳೋಣ. Accounting is the systematic process of the identifying, measuring, recording, classifying, summarizing, interpreting, communicating the financial information. ಅಕೌಂಟಿಂಗ್ ಅನ್ನುವುದು ಒಂದು ಸಿಸ್ಟಮೆಟಿಕ್ ಪ್ರೊಸೆಸ್ ಆಗಿರುತ್ತೆ. ಇದನ್ನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಐಡೆಂಟಿಫೈ ಮತ್ತು ಮೇಜರಿಂಗ್, ರಿಕಾರ್ಡ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್, ಕಮ್ಯುನಿಕೇಟಿಂಗ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕಂಡುಹಿಡಿಯೋಕ್ಕೆ ಅಕೌಂಟಿಂಗನ್ನು ಯೂಸ್ ಮಾಡ್ತಾರೆ. ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಅಕೌಂಟಿಂಗಿಂದ ಲಕ್ಷಣ ಏನು, ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆ್ಯಂಡ್ ಈವೆಂಟ್. ಅಂದ್ರೆ ಅಕೌಂಟಿಂಗ್ ಅನ್ನೋದು ಒಂದು ಐಡೆಂಟಿಫಿಕೇಶನ್ ಆಫ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತದೆ. ಮೇಜರಿಂಗ್ ದ ಐಡೆಂಟಿಫಿಕೇಶನ್ ಆಫ್ ದ ಟ್ರಾನ್ಸಾಕ್ಷನ್ ಅಂದ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನು ಮೇಜರ್ ಮಾಡಲು ಈ ಅಕೌಂಟಿಂಗ್ ನಮಗೆ ಹೆಲ್ಪ್ ಆಗುತ್ತೆ. ರಿಕಾರ್ಡಿಂಗ್ ಅಂದ್ರೆ ಇದು ಅಕೌಂಟಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಜರ್ನಲ್ ಎಂಟ್ರಿ ಮೂಲಕ ನಾವು ರೆಕಾರ್ಡ್ ಮಾಡ್ಬೋದು. ಕ್ಲಾಸಿಫಿಕೇಶನ್ ಲೆಜರ್ ಅಕೌಂಟ್ ಮೂಲಕ ನಾವು ಫೈನಾನ್ಷಿಯಲ್ ಪೊಸಿಷನ್ ಅನ್ನು ತಿಳಿದುಕೊಳ್ತೇವೆ. ನೆಕ್ಸ್ಟ್ ಸಮರೈಸಿಂಗ್ ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮೂಲಕ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಆಲ್ ಟ್ರಾನ್ಸಾಕ್ಷನ್ ಅನ್ನು ನಾವು ಸಮರೈಸ್ ಮಾಡ್ಬೋದು. ಅನಲೈಸಿಂಗ್ ದ ಇಂಟರ್ಪ್ರಿಟಿಂಗ್ ಅಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಅನ್ನು ನಾವು ಅನಲೈಸ್ ಮಾಡಲು ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಮ್ಯುನಿಕೇಟಿಂಗ್ ಅಂದ್ರೆ ಆನ್ಯುವಲ್ ರಿಪೋರ್ಟ್ ಅನ್ನು ನಾವು